ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದರೆ ಡಿಫ್ರೆಂಟಾಗಿ ಲೆಮನ್ ರೈಸ್ನ ಯಾವ ರೀತಿಯಾಗಿ ಮಾಡೋದು ಅಂತಂದು ಹೇಳ್ಕೊಡ್ತೀನಂತ. ಇವತ್ತು ನಾನು ಹೇಳ್ಕೊಡ್ತಿರೋಂಥ ರೆಸಿಪಿ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ಸಣ್ಣ ಮಕ್ಕಳಿಗಂತೂ ಇದು ಭಾಳ ಇಷ್ಟ ಆಗುತ್ತೆ. ಸ್ಕೂಲ್ ಮಕ್ಕಳ ಲಂಚ್ ಬಾಕ್ಸ್ಗೆ ಮತ್ತು ಆಫೀಸ್ ಲಂಚ್ ಬಾಕ್ಸ್ಗೆ ನೀವೇನಾದರೂ ಈ ರೆಸಿಪಿನ ಮಾಡಿ ಕೊಟ್ರಿ ಅಂದ್ರೆ ಒಂದೀಟು ಬಿಡಲಾರ್ದಂಗೆ ಡಬ್ಬಿ ಖಾಲಿ ಮಾಡೋದಂತೂ ಗ್ಯಾರಂಟಿ. ಯಾಕಂದ್ರೆ ಟೇಸ್ಟ್ ಅಷ್ಟು ಅಲ್ಟಿಮೇಟ್ ಆಗಿರುತ್ತೆ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತಂದು ಇವತ್ತಿನ ವಿಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಂತ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಈ ವಿಡಿಯೋ ನೋಡತ್ತೀರಿ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಈ ವಿಡಿಯೋನ ಎಂಡ್ವರೆಗೂ ನೋಡಿರಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಮತ್ತೆ ತಡ ಬರ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿನ ಶುರು ಮಾಡೋಣಂತ. ಫಸ್ಟ್ ಲೆಮನ್ ರೈಸ್ ಮಾಡ್ಕೊಳಕ್ಕೆ ನಾನಿಲ್ಲೇ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿನ ಹಾಕ್ಕೊಳತ್ತೀನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 10ರಿಂದ 12 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳತ್ತೀನಿ. ಖಾರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಮೆಣಸಿನ್ಕಾಯಿನ ಹಾಕ್ಕೊರಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 5-6 ಪೀಸ್ ಆಗೋಷ್ಟು ಕೊಬ್ಬರಿ ಮತ್ತು 1 ಪೀಸ್ ಆಗೋಷ್ಟು ಶುಂಠಿನ ಆ್ಯಡ್ ಮಾಡಿಕೊಂಡು ಇದಕ್ಕೆ ಯಾವುದೇ ಥರನ ನೀರು ಆ್ಯಡ್ ಮಾಡ್ಕೊಳ್ಳಾರ್ದನ ಮಿಕ್ಸಿ ಮಾಡ್ಕೊಳತ್ತೀನಿ. ಫುಲ್ ಫೈನ್ ಪೇಸ್ಟಾಗಿ ರುಬ್ಕೊಬೇಡ್ರಿ, ಸ್ವಲ್ಪ ತರಿ ಆಗಿರಲಿ. ನೋಡ್ರಿ ಇಲ್ಲಿ ನಾನು ರುಬ್ಕೊಂಡಲ್ಲ ಈ ಥರ ಸ್ವಲ್ಪ ತರಿ ಆಗಿರಬೇಕು. ಇದನ್ನು ರುಬ್ಕೊಂಡಾದ್ಮೇಲೆ ನೆಕ್ಸ್ಟು ಒಗ್ಗರಣೆನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಳ್ಳೋಣಂತ. ಒಗ್ಗರಣೆ ಮಾಡ್ಕೊಳಕ್ಕೆ ನಾನಿಲ್ಲೇ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ 5-6 ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳತ್ತೀನಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಒಂದು 2 ನಿಮಿಷ ಎಣ್ಣೆ ಬಿಸಿ ಆಗಕ್ಕೆ ಬಿಟ್ಟಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಮತ್ತು 2 ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಆ್ಯಡ್ ಮಾಡ್ಕೊಳತ್ತೀನಿ. ಉದ್ದಿನಬೇಳೆ ಕಡಲೆಬೇಳೆ ಬೇಕಂದ್ರೆ ಆ್ಯಡ್ ಮಾಡ್ಕೊರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊರಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎಣ್ಣೆ ಒಳಗೆ ಹಾಕಿದ್ದಾದ್ಮೇಲೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನ 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ವಲ್ಪ ಶೇಂಗಾ ಬೀಜನ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡಿಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತಂದು ಸಿಡಿದಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ 2 ಬೆಳ್ಳುಳ್ಳಿನ ಕುಟ್ಟಾಣಿ ಒಳಗೆ ಕುಟ್ಟಿ ಇಟ್ಕೊಂಡಿದ್ದೆ, ಅದನ್ನು ಈ ಒಗ್ಗರಣೆಗೆ ಸೇರಿಸ್ಕೊಳತ್ತೀನಿ. ನೀವು ಬೇಕಂದ್ರೆ ಕುಟ್ಟಾಣಿ ಒಳಗೆ ಕುಟ್ಟಿ ಆದರೂ ಹಾಕ್ಕೊರಿ, ಇಲ್ಲಾಂದ್ರೆ ಆಗಲೇ ಮಿಕ್ಸಿ ಮಾಡ್ಕೊಂಡ್ವಲ್ಲ ಅದರೊಳಗೆ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೋಬೋದು. ಬೆಳ್ಳುಳ್ಳಿ ನೆಕ್ಸ್ಟು ಒಂದು 4-5 ಗೋಡಂಬಿನ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಆಗಲೇ ಹಸಿಮೆಣ್ಸಿನ್ಕಾಯಿನ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಇದಕ್ಕೆ ನಾನು 3 ಸ್ಪೂನ್ ಆ್ಯಡ್ ಮಾಡ್ಕೊಳತ್ತೀನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಒಳಗೆ ಹಸಿ ಸ್ಮೆಲ್ ಇರಬಾರ್ದದು, ಆ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಒಗ್ಗರಣೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ ಹಸಿ ಸ್ಮೆಲ್ ಹೋಗಲಿ ಅಂತಂದು. ಇದಕ್ಕೆ ಯಾವುದೇ ತರಹದ ನೀರನ್ನು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಆ್ಯಡ್ ಮಾಡ್ಕೊಂಡ್ರೆ ಒಗ್ಗರಣೆ ಕೆಡುತ್ತೆ. ರುಬ್ಬವಾಗ್ಲೂ ಅಷ್ಟೇ, ಅವಾಗ್ಲೂ ನೀರು ಆ್ಯಡ್ ಮಾಡ್ಕೊಬೇಡ್ರಿ, ಒಗ್ಗರಣೆಗೂ ನೀರು ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಒಗ್ಗರಣೆ ಎಣ್ಣೆ ಒಳಗೆ ಫ್ರೈ ಆಗಬೇಕು. ಎಣ್ಣೆ ಕಡಿಮೆ ತಿನ್ನೋರು ಕಡಿಮೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊರಿ, ಅದು ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಬಿಟ್ಟು ಬಿಡಲಾರ್ದನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಮ್ಮ ಒಗ್ಗರಣೆ ರೆಡಿ ಆಯ್ತು. ಇವಾಗ ಒಗ್ಗರಣೆಗೆ ಕಲಿಸ್ಕೊಳಕ್ಕೆ ಮಧ್ಯಾಹ್ನದ ಲೆಫ್ಟ್ ಓವರ್ ಅನ್ನ ಇತ್ತು ಅಂತಂದು ಅದನ್ನು ಒಂದು ಬೌಲ್ ಆಗೋಷ್ಟು ಅನ್ನ ತೊಗೊಂಡಿನಿ. ಇದಕ್ಕೆ ಲೆಫ್ಟ್ ಓವರ್ ಅನ್ನ ಇದ್ರೆ ಪಾಡ, ಇಲ್ಲಾಂದ್ರೆ ಅನ್ನ ಮಾಡಿ ಆಗೋ ಇಟ್ಕೊತೇವೆ ಅಂದ್ರೆ ಅದನ್ನು ಆರಿಸಿ ತಗೋರಿ, ಅಂದ್ರೆ ಉದುರಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಲೆಮನ್ ರೈಸಿಂದ. ಹಾಗಾಗಿ ನಾನು ಲೆಫ್ಟ್ ಓವರ್ ಅನ್ನ ಇತ್ತು ಅಂತಂದು ಅದಕ್ಕೆ ಕಲಿಸ್ಕೊಂಡ್ಬಿಡತ್ತೀನಿ. ಇವಾಗ ಒಗ್ಗರಣೆನ ಸ್ವಲ್ಪ ಹಾಕ್ಕೊಂಡು ಎಲ್ಲ ಅನ್ನಕ್ಕೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮೇಲೆ ಗಾರ್ನಿಶಿಂಗಿಗೆ ಸಣ್ಣ ಕಟ್ ಮಾಡಿದ ಕೊತ್ತಂಬರಿನ ಹಾಕ್ಕೊಂಡು ಲೆಮನ್ ರೈಸ್ ಅಲ್ಲ, ಸೊ ಮೇನ್ ಇಂಗ್ರೀಡಿಯೆಂಟ್ ಲೆಮನ್, ಅರ್ಧ ಲೆಮನ್ನ ಸ್ಕ್ವೀಸ್ ಮಾಡ್ಕೊಳತ್ತೀನಿ. ನಿಮ್ಗೆ ಹುಳಿ ಎಷ್ಟು ಬೇಕಂತ ನೋಡಿಕೊಂಡು ನೀವು ಲೆಮನ್ನ ಆ್ಯಡ್ ಮಾಡ್ಕೊರಿ. ಅರ್ಧ ಲೆಮನ್ ಸಾಕು ನನಗೆ ಅಂತಂದು ಅರ್ಧ ಲೆಮನ್ ಸ್ಕ್ವೀಸ್ ಮಾಡಿಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸಪ್ ಕೊಟ್ಕೊಂಡ್ರೆ ಲಂಚ್ ಬಾಕ್ಸ್ ಸ್ಪೆಷಲ್ ಲೆಮನ್ ರೈಸ್ ರೆಡಿ ಆಯಿತು. ಸೊ ನೋಡೋದ್ರೆಲ್ಲ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ
ಸ್ಪೆಷಲ್ ಲೆಮನ್ ರೈಸ್ನ ಯಾವ ರೀತಿಯಾಗಿ ಮಾಡೋದು ಅಂತಂದು ಇದಕ್ಕೆ ಯಾವುದೇ ಥರದ ತರಕಾರಿ ಹೆಚ್ಕೊಂಡು ಹಾಕ್ಕೋಬೇಕು ಅನ್ನೋದು ಜಂಜಾಟ ಇರಲ್ಲ. ಸಿಂಪಲ್ ಐಟಮ್ಸ್ನ ಮಿಕ್ಸಿ ಒಳಗೆ ರುಬ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ಬಿಟ್ರೆ ಈ ಲೆಮನ್ ರೈಸ್ ರೆಡಿ ಆಗುತ್ತೆ. ಸ್ಕೂಲ್ ಮಕ್ಕಳು ಲಂಚ್ ಬಾಕ್ಸಿಗೆ ಏನು ಕಟ್ಟೋದು ಮತ್ತು ಆಫೀಸ್ ಲಂಚ್ ಬಾಕ್ಸಿಗೆ ಏನು ಕಟ್ಟೋದು ಅನ್ನೋದು ಚಿಂತೆ ನಿಮಗಿದ್ರೆ ಈ ಸ್ಪೆಷಲ್ ರೈಸ್ ರೆಸಿಪಿನ ಒಂದು ಸರಿ ಆದರೂ ಟ್ರೈ ಮಾಡಿರಿ. ಮನೆಯವರು ಇಷ್ಟಪಟ್ಟು ತಿಂತಾರೆ ಮತ್ತು ಭಾಳ ಸಿಂಪಲ್ಲಾಗಿ ರೆಡಿ ಆಗಿಬಿಡ್ತೈತಿ ಈ ರೆಸಿಪಿ ಮಾಡೋಕೆ ಭಾಳ ಜಂಜಾಟ ಏನು ಬರೋದಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಒಳಗೆ ಕಡಿಮೆ ಟೈಮ್ ಒಳಗೆ ಈ ರೈಸ್ ರೆಸಿಪಿನ ಯಾವ ರೀತಿಯಾಗಿ ಮಾಡೋದು ಅಂತಂದು ನಿಮ್ಗೆ ಇವತ್ತಿನ ವಿಡಿಯೋ ಒಳಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ. ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್. ಹಂಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಈ ರೆಸಿಪಿನ ನಿಮ್ಮ ಮನೆಯೊಳಗೆ ಒಮ್ಮೆ ಆದರೂ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತಂದು ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ತಿಳಿಸ್ರಿ.